ಸರಿ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ಸೆಟ್ಟಿ ಸ್ಟೈಲ್, ನಮ್ಮ ಕುಂದಾಪುರದ ಸೆಟ್ಟಿ ಅಂದರೆ ಬಂಟ್ ಸ್ಟೈಲಲ್ಲಿ ನಾನು ಕುಂದಾಪುರ ಚಿಕನ್ ಸುಕ್ಕವನ್ನು ಮಾಡಿ ತೋರಿಸ್ತಾ ಇರೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು. ನೀವು ಒಮ್ಮೆ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ತುಂಬ ಇಷ್ಟ ಆಗುತ್ತೆ. ಮತ್ತೆ ಮತ್ತೆ ಚಿಕನ್ ತಗೊಬಂದರೆ ಇದೇ ರೀತಿ ಮಾಡ್ಕೊಳ್ಬೇಕು ಅನಿಸುತ್ತೆ. ತುಂಬಾ ಈಸಿಯಾಗಿ ನಾನು ಮಾಡಿ ತೋರಿಸ್ತಾ ಇರೋದು. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಬರುತ್ತೆ. ತುಂಬಾ ಸಿಂಪಲ್ಲಾಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ. ಇಲ್ಲಿ 1 kg ಆಗೋಷ್ಟು ಚಿಕನ್ ಇದೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಈಗ 1 kg ಚಿಕನಿಗೆ ಎಷ್ಟು ಮಸಾಲೆ ಹಾಕಬೇಕಂತ ನೋಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. 1 ಹಿಡಿ ಆಗುವಷ್ಟು, 1 ಹಿಡಿಗೆ ಎಷ್ಟು ಹಿಡಿಯುತ್ತೆ, 1 ಮುಷ್ಟಿ ಆಗುವಷ್ಟು ಮೆಣಸಿನಕಾಯಿಯನ್ನು ತಗೊಂಡಿದ್ದೆ ನಾನು. ಒಂದು 10-12 ಇರ್ಬೋದು. 1 ಹಿಡಿಗೆ ಎಷ್ಟು ಬರುತ್ತೆ ಅಷ್ಟು ನೋಡಿಕೊಂಡು 1 kg ಚಿಕನ್ನಿಗೆ ಇದು 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆನ ಹಾಕ್ಕೊಂಡಿದ್ದೆ ನೋಡಿ. ಚೆನ್ನಾಗಿ ತೆಂಗಿನ ಎಣ್ಣೆಯಲ್ಲಿ ನಾನು ಕಪ್ಪಾಗದ ರೀತಿಯಲ್ಲಿ ಸಣ್ಣ ಉರಿ ಇಟ್ಟು ಅದನ್ನು ಫ್ರೈ ಮಾಡ್ಕೊಳ್ತಾ ಇರೋದು ಎಲ್ಲವನ್ನು. 1 ಕಡ್ಡಿ ಆಗುವಷ್ಟು ಕರಿಬೇವನ್ನು ಹಾಕಿದ್ದೆ. ಈ ರೀತಿ ನೀವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಸಾಲೆ ಕಪ್ಪಾಗಬಾರ್ದು, ಹಾಗಂತ ಹಸಿನೂ ಇರಬಾರ್ದು. ಸಣ್ಣ ಉರಿ ಇಟ್ಟು ಗರಿ ಗರಿಯಾಗಿ ಅದನ್ನು ಹುರ್ಕೊಳ್ಬೇಕು. 1/4 ಚಮಚ ಆಗುವಷ್ಟು ಕಾಳು ಮೆಣಸು, 5 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, 1/4 ಚಮಚ ಜೀರಿಗೆ, 10-20 ಮೆಂತ್ಯ ಕಾಳನ್ನು ಹಾಕಿದ್ದೆ. ಎಲ್ಲವನ್ನು ನಾನು ಹಾಗೆ ಸಣ್ಣ ಉರಿಯಲ್ಲಿ ಹುರ್ಕೊಳ್ತಾ ಇರೋದು. ಸೋಂಪು ಕಾಳು ಅಂದರೆ ಬಡೆ ಸೊಪ್ಪು, ಸಣ್ಣ ಪೀಸ್ ಚಕ್ಕೆ, ಲವಂಗ 2, 1 ಏಲಕ್ಕಿಯನ್ನು ಹಾಕಿದ್ದೆ. ಈಗ ಅದನ್ನು ಕೂಡ ಕೊನೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇವೆಲ್ಲ ಫ್ರೈ ಆಗಿ ಕೊನೆಯಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಎಳ್ಳನ್ನು ಹಾಕಿದ್ದೆ. 1/4 ಚಮಚ ಆಗುವಷ್ಟು ಗಸಗಸೆಯನ್ನು ಹಾಕಿದ್ದೆ. ಈಗ ಬಾಣಲೆ ಬಿಸಿ ಇರುವಾಗ ಹಾಕಿದರೆ ಆಗುತ್ತೆ ಅದು. ಈಗ ಇವೆಲ್ಲ ಮಸಾಲೆಗಳನ್ನು ಹುರಿದಿದ್ದಾಗಿದೆ. ಇದನ್ನು ಮಿಕ್ಸಿ ಬೌಲಿಗೆ ಹಾಕ್ಕೊಳ್ಳೋಣ. ಈಗ ಇದನ್ನು ಪುಡಿ ಮಾಡ್ಕೊಳ್ಬೇಕು. ನಾವು ಮಸಾಲೆಯನ್ನು ಹೇಗೆ ತಯಾರು ಮಾಡ್ಕೊಳ್ತೀವಿ ಅಂದರೆ ಹೇಗೆ ಹುರ್ಕೊಂಡು ಅದನ್ನು ಚೆನ್ನಾಗಿ ಇದು ಮಾಡ್ಕೊಳ್ತೀವಿ, ಹಾಗೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ 1 ಟೊಮೆಟೊ, 1 ದೊಡ್ಡ ಈರುಳ್ಳಿ, 10 ಬೆಳ್ಳುಳ್ಳಿ ಹೆಸಳಿದೆ. ಇದನ್ನು ಕೂಡ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಯಾವಾಗ ಹುರಿದಂಥ ಮಸಾಲೆಗಳನ್ನು ಪುಡಿ ಮಾಡ್ಕೊಳ್ತೇನೆ, ಇದನ್ನು ನಾನು ಮತ್ತೆ ರುಬ್ಲಿಕ್ಕೆ ಮಾಡ್ತಾ ಇರೋದು. ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಮಸಾಲೆ ಪುಡಿ ಆದ ನಂತರ ಮತ್ತೆ ರುಬ್ಕೊಳ್ಳೋದು. ಈಗ ಮಸಾಲೆಯನ್ನು ಅದನ್ನು ಪುಡಿ ಮಾಡ್ಕೊಳ್ಳೋಣ. ನೋಡಿ, ಪುಡಿ ಮಾಡ್ಕೊಂಡಿದ್ದೆ. ಇದನ್ನು ಸ್ವಲ್ಪ ಎತ್ತಿಟ್ಕೊಳ್ಬೇಕು, ಯಾಕಂದರೆ ನಮಗೆ ಜಾಸ್ತಿ ಆದರೆ ಖಾರ ಆಗುತ್ತೆ. ಹಾಗಾಗಿ ಸ್ವಲ್ಪ ಎತ್ತಿಟ್ಕೊಂಡು ಮಾಡುವಾಗ ಟೇಸ್ಟ್ ನೋಡಿಕೊಂಡು ಮತ್ತೆ ಈ ಪುಡಿಯನ್ನು ಹಾಕ್ಕೊಳ್ಬೋದು. ಸ್ವಲ್ಪ ಪುಡಿಯನ್ನು ಮಿಕ್ಸಿ ಬೌಲಲ್ಲಿ ಇಟ್ಕೊಂಡು ಈರುಳ್ಳಿ, ಟೊಮೆಟೊ ಮತ್ತು ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿದ್ದನ್ನು ಹಾಕ್ತಾಯಿದ್ದೆ. ಈಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ತೆಂಗಿನಕಾಯಿ ತುರಿಯನ್ನು ಹುರ್ಕೊಳ್ಳೋಣ. ನಾನು 1 kg ಆಗಿರೋದ್ರಿಂದ 1 ಕಾಯಲ್ಲಿ ನಾನಿಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ದೆ. ಹಾಗಾಗಿ 1 ಕಾಯಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿದ್ದೆ. ಇದಕ್ಕೆ ಅರ್ಧಕ್ಕಿಂತ ಜಾಸ್ತಿ ಹಾಕ್ಕೊಳ್ಳಿ. 1 ಕಾಯಲ್ಲಿ ಅದನ್ನು ತೆಂಗಿನ ಎಣ್ಣೆ ಹಾಕಿ ಹುರ್ಕೊಳ್ಬೇಕು. ಅದು ಪರಿಮಳ ಬರುವ ಹಾಗೆ ಹುರ್ಕೊಳ್ಬೇಕು. ಇಲ್ಲಿ ಸಣ್ಣ ಪೀಸ್ ಆಗೋಷ್ಟು ಹುಣಸೆ ಹುಳಿ ಹಾಕಿ ಟೊಮೆಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟನ್ನು ಮಾಡ್ಕೊಂಡಿದ್ದೆ. ಈಗ ತೆಂಗಿನಕಾಯಿ ತುರಿ ತುಂಬ ನೈಸ್ ಆಗಬಾರ್ದು, ಹಾಗಾಗಿ ಅವನ್ನ ಪೇಸ್ಟ್ ಮಾಡಿಕೊಂಡು ಅದೇ ಮಿಕ್ಸಿ ಬೌಲಿಗೆ ಈ ತೆಂಗಿನಕಾಯಿ ತುರಿ ತಣ್ಣಗಾದ ನಂತರ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಳೋದು. ಈಗ ತೆಂಗಿನಕಾಯಿ ತುರಿ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೆ. ಈ ಕಡೆ ಒಂದು ಪಾತ್ರೆ ತಗೊಂಡು ಚಿಕನನ್ನು ಬೇಯಿಸ್ಕೊಳ್ಳೋಣ. 3-4 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡು, ತೆಂಗಿನ ಎಣ್ಣೆಯಲ್ಲಿ ನಾವು ಮಾಡ್ತಾ ಇರೋದು. ಈಗ ಅದಕ್ಕೆ ಬೆಳ್ಳುಳ್ಳಿ ಹಾಕಿದ್ದೆ, ಜಜ್ಜಿದಂಥ ಬೆಳ್ಳುಳ್ಳಿ 1 8-10, ಹಾಗೆ 2 ಈರುಳ್ಳಿಯನ್ನು ಹಾಕಿದ್ದೆ. ನೋಡಿ, ಮೀಡಿಯಮ್ ಸೈಜಿದ್ದು 2 ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇದಕ್ಕೆ 1 ಚಿಟಿಕೆ ಆಗುವಷ್ಟು ಕಸ್ತೂರಿ ಮೆಥಿಯನ್ನು ಹಾಕ್ತಾ ಇರೋದು. ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಾಗ ಚೆನ್ನಾಗಿ ಅನಿಸುತ್ತೆ, ಫ್ಲೇವರ್ ಕೂಡ. ಹಾಗೆ ಒಂದು ಸಣ್ಣದೊಂದು ಏಲಕ್ಕಿ, ಇದೇನೆಂದರೆ ಸಣ್ಣಕ್ಕಿ ಎಲೆಯನ್ನು ಕೂಡ ಹಾಕ್ತಾಯಿದ್ದೆ. ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. 1 ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಇವೆಲ್ಲವನ್ನು ಹಸಿ ವಾಸನೆ ಹೋಗುವಾಗೆ ಹುರ್ಕೊಳ್ಬೇಕು. ಈರುಳ್ಳಿನೂ ಮೆತ್ತಗಾಗುವ ಹಾಗೆ ಅದು ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡಿ, ಇದು ಫ್ರೈ ಆಗಿದೆ, ನಿಮ್ಗೆ ಕಾಣ್ತಾ ಇದೆ ನೋಡಿ. ಈರುಳ್ಳಿ ಈ ರೀತಿ ಫ್ರೈ ಆದ ನಂತರ ಈಗ ಚಿಕನನ್ನು ಹಾಕ್ಕೊಳ್ತೇನೆ. ನಾವು ವಾಶ್ ಮಾಡಿ ಇಟ್ಕೊಂಡಂಥ ಚಿಕನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿಣದ ಹುಡಿ ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕು. ಅರಿಶಿಣದ ಹುಡಿ ಮತ್ತು ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ತೇನೆ ನಾನು. ಇವಾಗ ನೀರನ್ನು ಹಾಕಲಿಲ್ಲ,
ಆನಂತರ ನೀರು ಹಾಕ್ಕೊಳ್ಬೋದು. ಈಗ ಉಪ್ಪು ಹಾಕಿ ಅದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಬೇಕು. ಅದರಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಇವಾಗ ತೆಂಗಿನಕಾಯಿ ತುರಿ, ಹುರಿದಂಥ ತೆಂಗಿನಕಾಯಿ ತುರಿ ತಣ್ಣಗಾಗಿದೆ. ಮಿಕ್ಸಿ ಬೌಲಲ್ಲಿ ಹಾಕಿ ಇದನ್ನು ನೈಸಾಗಿ ರುಬ್ಕೊಳ್ಬಾರ್ದು, ಹಾಗಾಗಿ ತರಿಯಾಗಿ ರುಬ್ಕೊಳ್ಬೇಕು. ಕೊನೆಯಲ್ಲಿ ಹಾಕಿ ಅದನ್ನು ರುಬ್ಕೊಳ್ತಾ ಇರೋದು ನಾನೀಗ. ನೋಡಿ, ಈ ರೀತಿ ರುಬ್ಕೊಂಡಿದ್ದೆ. ತುಂಬಾ ನೈಸ್ ಆಗಬಾರ್ದು. ನೋಡಿ, ಇಷ್ಟು ತರಿಯಾಗಿ ಇರಬೇಕು. ಸುಕ್ಕ ಮಾಡೋದ್ರಿಂದ ತರಿಯಾಗಿಯೇ ರುಬ್ಕೊಳ್ಬೇಕು. ಈಗ ಚಿಕನು ಕೂಡ ಬೆಂದಿದೆ. ನೋಡಿ, ನೀರು ಬಿಟ್ಕೊಂಡಿದೆ. ನೋಡಿ, ನಾವು ಮುಚ್ಚಿಬಿಟ್ಟು ಬೇಯಿಸ್ಕೊಂಡಾಗ 3% ಆಗೋಷ್ಟು ಚಿಕನ್ ಬೆಂದಿದೆ. ಈಗ ಸ್ವಲ್ಪ 1 ಗ್ಲಾಸ್ ಆಗೋಷ್ಟು, ಜಾಸ್ತಿ ನೀರು ಹಾಕಲಿಲ್ಲ, 1 ಗ್ಲಾಸ್ ಆಗೋಷ್ಟು ನೀರು ಹಾಕಿ ಇದನ್ನು ಮತ್ತೆ ಬೇಯಿಸ್ಕೊಳ್ಳೋಣ. ಒಂದು ಸ್ವಲ್ಪ 3% ಬೆಂದಿದೆ, ಇನ್ನೊಂದು 1/4% ಬೆಂದರೆ ಆಯಿತು. ಈಗ ಬೆಂದ ನಂತರ ನಾನಿಲ್ಲಿ ಮಸಾಲೆ, ರುಬ್ಬಿದಂಥ ಮಸಾಲೆಯನ್ನು ಹಾಕ್ಕೊಳ್ತಾ ಇರೋದು. ಹಾಕ್ಬಿಟ್ಟು ಆವಾಗ ಖಾರದ ಹುಡಿಯನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಕಡಿಮೆ ಅನಿಸಿದೆ, ಹಾಗಾಗಿ ಹಾಕ್ತಾಯಿದ್ದೆ. ನೋಡಿಕೊಂಡು ಹಾಕ್ಕೊಳ್ಬೋದು. ಈ ಖಾರದ ಹುಡಿ ಮಾಡಿ ಇಟ್ಕೊಂಡು ಸ್ಟೋರ್ ಮಾಡಿನೂ ಇಟ್ಕೊಳ್ಬೋದು. ನಾವು ಯಾವಾಗ ಮಾಡಬೇಕನ್ಸಿದಾಗ ಮಾಡ್ಕೊಳ್ಬೋದು. ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೆ. ನೋಡಿ, ನಾವು ನೋಡಿಕೊಂಡು ಖಾರ ಜಾಸ್ತಿ ಆದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ಹಾಗಾಗಿ ಪುಡಿಯನ್ನು ಮಾಡಿ ಇಟ್ಕೊಂಡ್ರೆ ನಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೆ. ಚೆನ್ನಾಗಿ ಕುದಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಚಿಕನ್ನು ಬೇವಾಗ ಹಾಕಿದ್ದೆ, ಅದನ್ನು ಕೂಡ ನೋಡಿಕೊಂಡು ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. 1 ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕ್ತಾಯಿದ್ದೆ. ಈಗ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಮಸಾಲೆಯನ್ನು ಕುದಿಸ್ಕೊಳ್ಬೇಕು. ಒಂದು 2 ನಿಮಿಷ ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಅಂದರೆ ನೋಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಈ ರೀತಿ ಅದನ್ನು ಸೌಟಲ್ಲಿ ಮಗ್ಚಾಡ್ಕೊಳ್ತಾ ಇರಬೇಕಾಗತ್ತೆ. ಈಗ ಚಿಕನ್ ಸುಕ್ಕನು ಆಲ್ಮೋಸ್ಟ್ ರೆಡಿಯಾಗಿದೆ. ಚೆನ್ನಾಗಿ ಅದನ್ನು ಸಣ್ಣ ಉರಿ ಇಟ್ಟು, ಅಂದರೆ ತಳ ಹಿಡಿಯುತ್ತೆ, ಹಾಗಾಗಿ ಸಣ್ಣ ಉರಿ ಇಟ್ಟು ಅದನ್ನು ಬೇಯಿಸ್ಕೊಳ್ಬೇಕು. ಮೇಲ್ಗಡೆ ಎಣ್ಣೆ ತೇಲಾಡ್ತಿದೆ ನೋಡಿ. ಈಗ ಕೊನೆಯಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ತೇನೆ ನಾನು. ತುಪ್ಪ ಹಾಕೋದ್ರಿಂದ ಫ್ಲೇವರು ಟೇಸ್ಟು ಚೆನ್ನಾಗಿ ಬರುತ್ತೆ, ಹಾಗಾಗಿ ತುಪ್ಪವನ್ನು ಕೊನೆಯಲ್ಲೇ ಹಾಕ್ತಾ ಇರೋದು. ಹಾಕಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ನೋಡಿದ್ರಲ್ಲ, ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಚಿಕನ್ ಸುಕ್ಕನು ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸೂಪರಾಗಿರುವಂಥ ಕುಂದಾಪುರ ಸೆಟ್ಟಿ ಸ್ಟೈಲ್ ಚಿಕನ್ ಸುಕ್ಕನು ರೆಡಿಯಾಗಿದೆ ನೋಡಿ. ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.